ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂದು ನಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಒಂದು ನೂತನವಾಗಿ ಬೀದರ್ ಜಿಲ್ಲೆಯ PRC ಕೋಆರ್ಡಿನೇಟರ್ ಆಗಿ ಸೇವೆಯನ್ನು ಸಲ್ಲಿಸಿ ವರ್ಗಾವಣೆಗೊಂಡು ನಮ್ಮ ಶಾಲೆಗೆ ಆಗಮಿಸಿದಂತ ಡಾಕ್ಟರ್ ವಿಜಯಕುಮಾರ್ ಜಿ ಬೆಳಂಗಿ ಸರ್ ಅವರಿಗೆ ಒಂದು ಸ್ವಾಗತ ಕಾರ್ಯಕ್ರಮ. ಆ ಒಂದು ಸ್ವಾಗತ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ನಮ್ಮ ಕಾಲೇಜಿನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದಂತಹ ಶ್ರೀ ದೇವೇಗೌಡ ಪಾಟೀಲ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. 22 ಡಿಸೆಂಬರ್ 2022ರಂದು ನಮ್ಮ ಶಾಲೆಯಲ್ಲಿ ಒಂದು ಘಟನೆ ನಡೆಯಿತು. ಆ ನಂತರ ಅದೊಂದು ಚಾರ್ಜ್ ಒಂದು ಪ್ರಭಾರಿಯನ್ನು ವಹಿಸಿಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದಂತ ಶ್ರೀಮತಿ ರುಬಿನಾ ಪರ್ವೀನ್ ಮೇಡಮ್ ಅವರಿಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕಿಯಾದಂತ ಶ್ರೀಮತಿ ರೇಣುಕಾ ಮೇಡಮ್ ಅವರು ನಮ್ಮ ಕಲಬುರಗಿ ದಕ್ಷಿಣದ ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು, ಅವರಿಗೂ ಕೂಡ ವೇದಿಕೆಗೆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಮಹೇಶ್ ಕುಮಾರ್ ಹೊಂಗರ್ ಸರ್ ಅವರು ಈ ಒಂದು ಜ್ಯೋತಿ ಸಂಜೀವಿನಿ ಗುರುತಿನ ಚೀಟಿ ವಿತರಣೆ ಮಾಡಲು ಬರೋರಿದ್ರು. ಕಾರಣಾಂತರಗಳಿಂದ ಸ್ವಲ್ಪ ಸಮಯ ಅಂತ ಹೇಳಿದ್ದಾರೆ. ಅವರು ಬಂದ ಮೇಲೆ ಆ ವಿತರಣಾ ಉದ್ಘಾಟನೆಗೊಂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕ ಪೂರ್ವವಾಗಿ ನಮ್ಮ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ. ಅದರಂತೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾದಂತಹ ಮುದ್ದು ಮಕ್ಕಳಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಪ್ಯೂನ್ಗಳಿಗೂ ಎಲ್ಲರಿಗೂ ನನ್ನ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಅವರಿಗೂ ಕೂಡ ಶಾಲಾ ಹಾರ ಹಾಕುವಂಗೆ, ಯಾಕಂದ್ರೆ ಎಲ್ಲರೂ ನಮ್ಮ ಜೊತೆ ಸಾಥಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮಾರಂಭದ ಕಾರ್ಯಕ್ರಮಕ್ಕೆ ಇನ್ನೊಂದು ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ಶಿಕ್ಷಕ ಮಿತ್ರರಿಗೆ ಜ್ಯೋತಿ ಸಂಜೀವಿನಿ ಕಾರ್ಡನ್ನು ವಿತರಣೆ ಮಾಡತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆತ್ಮೀಯರು ಮತ್ತು ನಮ್ಮ ಜಿಲ್ಲಾ ಸಹ ಶಿಕ್ಷಕರ ಪ್ರೌಢಶಾಲಾ ಸಹ ಶಿಕ್ಷಕರ
ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಜಲೀಂದ್ರ ಚುಕ್ಕಾಣಿಯನ್ನು ವಹಿಸಿಕೊಂಡು ಅತ್ಯಂತ ಸರಳವಾಗಿ ಮತ್ತು ಅಷ್ಟೇ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ವ್ಯಕ್ತಿ ಮೇಡಮ್ ಮತ್ತು ಶಿಕ್ಷಕರ ಸಂಘದ ಉಪಾಧ್ಯಕ್ಷರು ಮತ್ತು ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರೇ ಮತ್ತು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಸುರೇಖ ಮೇಡಮ್ ಅವರೇ, ಸುರೇಖಾ ಆರ್ ಮೇಡಮ್ ಅವರೇ, ಸುರೇಖಾ CM ಮೇಡಮ್ ಅವರೇ, ಪುಷ್ಪ ಮತ್ತು ಜಯಶ್ರೀ ಮೇಡಮ್ ಅವರು, ಪದ್ಮಜ ಮೇಡಮ್ ಅವರು. ಇದು ನನ್ನ ವಿಶೇಷತೆ ಇದೆ, ಯಾರಿಗೂ ಮೇಡಮ್ ಇಲ್ಲ ಮತ್ತು ರುಬಿನಾ ಮೇಡಮ್ ಅವರೇ, ಸೈಯದಾ ಮೇಡಮ್ ಅವರೇ, ರಾಬಿಯಾ ಮೇಡಮ್ ಅವರು, ಸುಲೀಲ ಮೇಡಮ್ ಅವರೇ, ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮತ್ತು ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ವಿಜೇಂದ್ರ ಸ್ವಾಮಿ ಸರ್ ಅವರೇ ಮತ್ತು ಎಲ್ಲ ನಮ್ಮ 3 ಜನ ಯೂಟ್ಯೂಬ್ ನೌಕರರ ತಾಯಂದಿರೆ ಮತ್ತು ಆಹಾರವನ್ನು ನಮಗೆ ಅತ್ಯಂತ ಸಮಯಕ್ಕೆ ನಿಲ್ತಕ್ಕಂತಹ ನಮ್ಮ 4 ಜನ ಎಲ್ಲ ಅಡಿಗೆ ಮತ್ತು ಆತ್ಮೀಯರು ಎಲ್ಲ ವಿದ್ಯಾರ್ಥಿಗಳು ಅಂತ ಸಂದರ್ಭದಲ್ಲಿ ಹೇಳಿದರು ಸರ್ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ, ಸುದೈವಗಳು ನಾವೇ ಸುದೈವಗಳು ಅಂತ ಅವರೆಲ್ಲ ಹೇಳ್ತಿದ್ವಿ. ಮೋಸ್ಟ್ಲಿ ನಾನು ಅದನ್ನು ಪರ್ಯಾಯವಾಗಿ ಕೂಡ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಹೃದಯ ಭಾಗದಲ್ಲಿರ್ತಕ್ಕಂತಹ ಶಾಲೆ, ವಿದ್ಯಾರ್ಥಿಗಳಿರ್ತಕ್ಕಂಥ ಶಾಲೆ ಇರ್ಬೇಕಂದ್ರೆ ಅದನ್ನು ಕೂಡ ಒಂದು ಮನೆ ಕೆಲಸ ಹೌದಾ. ನಾವು ಇಷ್ಟೇ ಪ್ರಯತ್ನ ಇಲ್ಲ, ಏನೋ ಒಂದು ನಮ್ಮೂರೇ ಆಗಿರ್ತಕ್ಕಂಥವ್ರು ಇಬ್ಬರಿಗೆ ಏನೋ ಒಂದು ಐವತ್ತರ ಹೀಗಾಗಿ ನಾನು ಈ ಶಾಲೆಗೆ ಬಂದಿದ್ದು ನಾನು ಕೂಡ ಒಂದು ಸುಧಾರಣೆ ಅಂದ್ಕೊಂಡಿದ್ದೀನಿ. ನಾನು ಆ ನಿಟ್ಟಿನಲ್ಲಿ ನಾನು ಇರ್ತಕ್ಕಂತಹ ಸಂದರ್ಭದಲ್ಲಿ ನಾನು ಸಕ್ರಿಯವಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ತಮ್ಮನ್ನು ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂಡ ನಾನು ಬಿಡೋದಿಲ್ಲ. ನಿಮಗೆ ಕ್ರಿಯಾಶೀಲರಾಗಿ ನಾನು ಮಾಡ್ತಕ್ಕಂಥದ್ದು ನನಗೆ ಅನುಭವ ಇದೆ. ನಿಮ್ಮಿಂದಲೂ ಕೂಡ ಅಷ್ಟೇ ಆತ್ಮೀಯವಾಗಿ ಯಾವುದೇ ರೀತಿ ನಿಮ್ಮ ಮೇಲೆ ಹೃದಯ ಪ್ರಹಾರ ಮಾಡಿದ ಹಾಗೆ ನಿಮ್ಮ ಮೇಲೆ ಆತ್ಮೀಯವಾಗಿ ನಿಮ್ಮ ವಿಶ್ವಾಸ ಇಟ್ಕೊಂಡು ನಾನು ಕೆಲಸ ಮಾಡ್ತಕ್ಕಂಥದ್ದು ಕೂಡ ಈ ಹಿಂದೆಯೂ ಕೂಡ ಮಾಡಿದ್ದೀನಿ. ಮೋಸ್ಟ್ಲಿ ಈ ಶಾಲೆಯಲ್ಲೂ ಕೂಡ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಕೂಡ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದರು ಜಿಲ್ಲಾಧ್ಯಕ್ಷರು ಮತ್ತು ಈ ಹಿಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಸಾಕಷ್ಟು ನಮ್ಮ ಶಿಕ್ಷಣ ಸಚಿವರ ಒಂದು ಸಹಯೋಗದಲ್ಲಿ ನಾವು ಮನವಿ ಮಾಡಿದ್ದೀವಿ. ಮತ್ತು ಮಹೇಶ್ ಸರ್ ಅವರು ಅವ್ರ ಪರಿಚಯ ಇರಲಿಕ್ಕಿಲ್ಲ, ಆದರೆ ಅವರು ಏನು ಮತ್ತು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ನನಗೂ ಕೂಡ ಮಾಹಿತಿ ಇದೆ. ಒಳ್ಳೆಯ ರೀತಿಯ